Good morning, students. I am Anupama. I am teaching the 8th standard English lesson. Today, in this class, we are discuss about the prose Jamaican fragment. This Jamaican fragment, it was written by A.L. Hendricks. See here, students, ಇವತ್ತಿನ ತರಗತಿನಲ್ಲಿ ನಾವು ಜಮೈಕಾನ್ ಫ್ರಾಗ್ಮೆಂಟ್. ಆ್ಯಕ್ಚುಲಿ ಜಮೈಕಾನ್ ಇಟ್ ಈಸ್ ದ ನೇಮ್ ಆಫ್ ದ ಪ್ಲೇಸ್. ಇದು ಒಂದು ಸ್ಥಳದ ಹೆಸರು. ಜಮೈಕಾನ್ ಫ್ರಾಗ್ಮೆಂಟ್ ಅಂತ ಹೇಳಿದ್ರೆ ಜಮೈಕಾನ್ನ ಒಂದು ಭಾಗ ಅನ್ನುವಂತಹ ಲೆಸನ್ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡ್ತಾ ಹೋಗ್ತೀವಿ. ಆ್ಯಕ್ಚುಲಿ ದಿಸ್ ಲೆಸನ್ ಇಟ್ ವಾಸ್ ರಿಟನ್ ಬೈ A.L. Hendricks. See, let's we learn some of the introduction of the writer of the prose. A.L. Hendricks is a prolific writer. Some of his short stories appeared in the issue of the magazine Focus. He is a West Indian writer and his writings carry the flavor inherent in the Caribbean literature. The story Jamaican Fragment brings out the prejudice that almost every person suffered from when it comes to the dominational issues like color, caste and class. Okay, let's we learned about the meaning of this paragraph. Actually, this is a introduction of the writer. ಈ ಪ್ಯಾರಾಗ್ರಾಫಲ್ಲಿ ನಾವು ಲೇಖಕರ ಪರಿಚಯದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. A.L. Hendricks ಈಸ್ ಎ ಪ್ರಾಲಿಫಿಕ್ ರೈಟರ್. ನೋಡಿ, A.L. Hendricks ಅಂತಕ್ಕಂಥವ್ರು ಹಿ ಈಸ್ ಎ ರಿಚ್ ರೈಟರ್ ಅಥವಾ ಸಮೃದ್ಧವಾಗಿರ್ತಕ್ಕಂಥ ಒಬ್ಬರು ಲೇಖಕರು ಅಂಥೇಳಿ ಹೇಳ್ತಾ ಹೋಗ್ಬೋದು. ಸಮ್ ಆಫ್ ಹಿಸ್ ಸ್ಟೋರೀಸ್ ಅಪಿಯರ್ಸ್ ಇನ್ ದ ಇಶ್ಯೂಸ್ ಆಫ್ ಮ್ಯಾಗಝಿನ್ಸ್ ಫೋಕಸ್. Actually, his short stories or appears in the magazine Focus. ಇವರ ಕೆಲವೊಂದಿಷ್ಟು ಸಣ್ಣ ಕಥೆಗಳನ್ನು ನಾವು ಫೋಕಸ್ ಅನ್ನುವಂಥ ಮ್ಯಾಗಝಿನ್ಸಲ್ಲಿ ನೋಡ್ಬೋದು. ಹಿ ಈಸ್ ಎ ವೆಸ್ಟ್ ಇಂಡಿಯನ್ ರೈಟರ್ ಆ್ಯಂಡ್ ಹಿಸ್ ರೈಟಿಂಗ್ಸ್ ಕ್ಯಾರಿ ದ ಫ್ಲೇವರ್ ಇನ್ಹೆರೆಂಟ್ ಇನ್ ದ ಕೆರೇಬಿಯನ್ ಲಿಟ್ರೇಚರ್. ಸಿ ಆ್ಯಕ್ಚುಲಿ ದಿಸ್ A.L. Hendricks is a West Indian writer and his writings carry the flavor. Flavor means ಸುವಾಸನೆ. ನೋಡಿ, ಇನ್ಹೆರೆಂಟ್ ಇನ್ ದ ಕೆರೇಬಿಯನ್ ಲಿಟ್ರೇಚರ್. ಕೆರೇಬಿಯನ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತಹ ಅದರಲ್ಲಿ ಒಳಭಾಗದಲ್ಲಿ ಇರ್ತಕ್ಕಂತಹ ಫ್ರ್ಯಾಗ್ರೆಂಟ್ ಸುವಾಸನೆಯನ್ನು ಏನು ಮಾಡುತ್ತೆ, ಇವರ ಬರಹಗಳು ಹೊರತರ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತವೆ ಅನ್ನುವಂಥದ್ದು ಈ ಸಾಲಿನ ಅರ್ಥ ಆಗುತ್ತೆ. ಕೆರೇಬಿಯನ್ ಲಿಟ್ರೇಚರ್, ಕೆರೇಬಿಯನ್ ಸಾಹಿತ್ಯದಲ್ಲಿರ್ತಕ್ಕಂತಹ ಒಳ ಸೌಂದರ್ಯವನ್ನು, ಆ ಒಳ ಸುವಾಸನೆಯನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಇವರ ಸ್ಟೋರಿಗಳು ಹೊರಗೆ ತರ್ತಾ ಹೋಗ್ತವೆ ಅಂಥೇಳಿ ಹೇಳ್ತಾರೆ. ದ ಸ್ಟೋರಿ Jamaican Fragment brings out the prejudice that almost every person suffer from when it comes to the dominational issues like color, caste and class. See here, in this story, Jamaican Fragment, it brings out the prejudice. ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಸ್ಟೋರಿನಲ್ಲಿ ನಾವು ಒಂದು ಪ್ರೆಜುಡಿ ಮೀನ್ಸ್ ಅಹಂಕಾರದ ಬಗ್ಗೆ, ದಟ್ ಆಲ್ಮೋಸ್ಟ್ ಎವ್ರಿ ಪರ್ಸನ್ ಸಫರ್ಡ್. ನೋಡಿ, ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಒಂದಲ್ಲ ಒಂದು ವಿಷಯಕ್ಕೆ ಏನಾಗ್ತಾನೆ, ಸಫರ್ ಆಗ್ತಾ ಹೋಗ್ತಾನೆ. ಅಂದರೆ ಅವನು ಒಂದಲ್ಲ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕಿರುಕುಳಕ್ಕೆ ಒಳಗಾಗ್ತಾ ಹೋಗ್ತಾನೆ. ಫ್ರಮ್ ವೆನ್ ಇಟ್ ಕಮ್ಸ್ ಟು ದ ಡಿನಾಮಿನೇಷನಲ್ ಇಶ್ಯೂಸ್ ಲೈಕ್ ಕಲರ್, ಕ್ಯಾಸ್ಟ್ ಆ್ಯಂಡ್ ಕ್ಲಾಸ್. ನೋಡಿ, ಒಬ್ಬ ವ್ಯಕ್ತಿ ಒಂದಲ್ಲ ಒಂದು ರೀತಿಯಲ್ಲಿ ಜಾತಿಗಾಗಿರ್ಬೋದು ಅಥವಾ ವರ್ಣ ಮೀನ್ಸ್ ಬಣ್ಣದ ವಿಷಯದಲ್ಲಾಗಿರ್ಬೋದು ಅಥವಾ ಕ್ಲಾಸ್ ಜನಾಂಗದ ವಿಷಯದಲ್ಲಾಗಿರ್ಬೋದು, ಸಮ್ ಆಫ್ ದ ಪರ್ಸನ್ಸ್ ದೇ ಆರ್ ಡಿಸ್ಕ್ರಿಮಿನೇಟೆಡ್. ಡಿಸ್ಕ್ರಿಮಿನೇಟೆಡ್ ಮೀನ್ಸ್ ಭೇದ ಭಾವವನ್ನು ಅನುಭವಿಸ್ತಾ ಇದ್ದಾರೆ. ಸಮ್ ಆಫ್ ದ ಪರ್ಸನ್ಸ್ ದೇ ಆರ್ ಎಕ್ಸ್ಪ್ಲಾಯ್ಟೆಡ್ ಇನ್ ದ ಇಶ್ಯೂಸ್ ಆಫ್ ಕಲರ್, ಕ್ಯಾಸ್ಟ್ ಆ್ಯಂಡ್ ಕ್ಲಾಸಸ್. ನೋಡಿ, ನಮ್ಮಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕೆಲವೊಂದು ವರ್ಗ ಇದೆ. ಆ ವರ್ಗಗಳು ಏನಾಗ್ತಿದೆ, ಜಾತಿ, ಧರ್ಮ,
ಬಣ್ಣ, ವರ್ಗದ ಆಧಾರದ ಮೇಲಾಗ್ತದೆ ಎಕ್ಸ್ಪ್ಲಾಯ್ಟ್ ಆಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಈ ಗದ್ಯ ಭಾಗದಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಹೇಗೆ ಅಂತಹ ಎಕ್ಸ್ಪ್ಲಾಯ್ಟೆಡ್ ಪರ್ಸನ್ಸು ಯಾವೆಲ್ಲ ರೀತಿಯ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಲೇಖಕರು ಏನು ಮಾಡಿದ್ದಾರೆ ಈ ಪಾಠದಲ್ಲಿ ನಮಗೆ ತಿಳಿಸ್ತಾ ಹೋಗಿದ್ದಾರೆ. ಸಿ ಲೆಟ್ಸ್ ವಿ ಗೋ ಟು ದ ಲೆಸನ್. ಅಟ್ ಫಸ್ಟ್ ಐ ರೀಡ್ ಎ ಪ್ಯಾರಾಗ್ರಾಫ್. ಆಫ್ಟರ್ ದಟ್ ಐ ಎಕ್ಸ್ಪ್ಲೈನ್ the paragraph. Okay, listen carefully. The first paragraph of the prose Jamaican fragment. Every day I walk a half mile from my house to the rail track lines in the morning and from the lines to my home in the evening. The walk is pleasant. You can see on either side red and green roofed bungalows, green lawns and gardens. The exercise is good for me, and now and then I learn something from a little incident. Okay, so now I explain this paragraph. See here, every day I walk. Here I refers to A.L. Hendricks. ನೋಡಿ, ಎವ್ರಿ ಡೇ ಐ ವಾಕ್. ಪ್ರತಿನಿತ್ಯ ನಾನೇನು ಮಾಡ್ತಾಯಿದ್ದೆ, ವಾಕ್ ಮಾಡ್ತಾಯಿದ್ದೆ. ಇಲ್ಲಿ ನೋಡಿ, ಐ ಅಂತ ಹೇಳಿದ್ರೆ ಇಲ್ಲಿ ಲೇಖಕರು ಯಾರು, ಹ್ಯಾಂಡ್ರಿಕ್ಸ್ ಅವರು ಸಂಬಂಧಪಟ್ಟಿರ್ತಾರೆ. ಐ ರೆಫರ್ಸ್ ಟು ಹ್ಯಾಂಡ್ರಿಕ್ಸ್. ಸಿ ಹಿಯರ್, ಎವ್ರಿ ಡೇ ದಿಸ್ ಹ್ಯಾಂಡ್ರಿಕ್ಸ್ ಹಿ ವಾಸ್ ವಾಕ್ ಎ ಹಾಫ್ ಮೈಲ್ ಫ್ರಮ್ ಹಿಸ್ ಹೌಸ್ ಟು ದ ರೈಲ್ವೆ ಟ್ರ್ಯಾಕ್ ಲೈನ್ಸ್ ಇನ್ ದ ಮಾರ್ನಿಂಗ್. ಆ್ಯಕ್ಚುಲಿ ಅವರ್ ರೈಟರ್ he walks a half mile from his home to railway track in the morning. ಬೆಳಗಿನ ಅವಧಿನಲ್ಲಿ ಹ್ಯಾಂಡ್ರಿಕ್ಸ್ ಅವರು ಏನು ಮಾಡ್ತಾಯಿದ್ರು, ಸುಮಾರು ಅರ್ಧ ಮೈಲುಗಳಷ್ಟು ವಾಕನ್ನು ಮಾಡ್ತಾಯಿದ್ರು. ವೆನ್ ಹಿ ವಾಸ್ ಗೋಯಿಂಗ್ ಟು ದ ಜಾಬ್. ಇವರು ಕೆಲಸಕ್ಕೆ ಹೋಗುವಾಗ ಪ್ರತಿನಿತ್ಯ ಬೆಳಗ್ಗೆ ಏನು ಮಾಡ್ತಿದ್ರು, ಅವರ ಮನೆಯಿಂದ ಅರ್ಧ ಮೈಲು ದೂರದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇರ್ತಾಯಿತ್ತು. ಅಲ್ಲಿಗೆ ಏನು ಮಾಡ್ತಿದ್ರು, ಪ್ರತಿನಿತ್ಯ ಅವರು ಬೈ ವಾಕಲ್ಲಿ ಹೋಗ್ತಾಯಿದ್ರು, ನಡ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ಫ್ರಮ್ ದ ಲೈನ್ಸ್ ಟು ಮೈ ಹೋಮ್ ಇನ್ ದ ಈವ್ನಿಂಗ್. ಅಗೇನ್ ವೆನ್ ಹಿ ವಾಸ್ ಕೇಮ್ ಬ್ಯಾಕ್ ಟು ದ ಹೋಮ್, ಅಗೇನ್ ಹಿ ಕೇಮ್ ಫ್ರಮ್ ದಟ್ ರೋಡ್ ಓನ್ಲಿ. ಇವರು ಕೆಲಸವನ್ನು ಮುಗಿಸಿ ವಾಪಸ್ ಬರುವಾಗಲೂ ಏನು ಮಾಡ್ತಿದ್ರು, ಅದೇ ರೋಡಲ್ಲಿ ಏನು ಮಾಡ್ತಿದ್ರು, ಪುನಃ ರೈಲ್ವೆ ಟ್ರ್ಯಾಕಿಂದ ಪುನಃ ಮನೆಗೆ ಅವರು ವಾಪಸ್ಸು ಬರ್ತಾಯಿದ್ರು. ಓಕೆನಾ. ಸಿ ಹಿಯರ್, ಐ ರೆಫರ್ಸ್ ಟು ಹ್ಯಾಂಡ್ರಿಕ್ಸ್ ಹಿಯರ್. ಹಿಯರ್ ದ ಹ್ಯಾಂಡ್ರಿಕ್ಸ್ ಎವ್ರಿ ಡೇ ಹಿ ವಾಕ್ ಎ ಹಾಫ್ ಮೈಲ್ ಫ್ರಮ್ ಹಿಸ್ ಹೋಮ್ ಟು ರೈಲ್ವೆ ಟ್ರ್ಯಾಕ್ ಇನ್ ದ ಮಾರ್ನಿಂಗ್. In that same road again he returned to home at the evening. The walk is pleasant. Actually this walk, it gives more happiness or satisfaction to the poet. ನೋಡಿ, ಈ ಏನು ಬೆಳಗ್ಗೆ ಮತ್ತು ಸಂಜೆ ಇವರು ನಡ್ಕೊಂಡು ಹೋಗ್ತಾ ಇದ್ರಲ್ಲ, ಇದು ಅವ್ರ ಮನಸ್ಸಿಗೆ ತೃಪ್ತಿಯನ್ನು ತಂದುಕೊಡ್ತಾ ಇತ್ತು. You can see on either side red and green roofed bungalows. See, when he was walking on this road, in the either side he observed some things. ನೋಡಿ, ಇವರು ಬೆಳಗಿನ ಮತ್ತು ಸಂಜೆಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ರೋಡಲ್ಲಿ ಆ ಹಾಫ್ ಮೈಲ್ಸ್ ನಡ್ಕೊಂಬರುವಾಗ he observed some of the small things and issues. ಕೆಲವೊಂದಿಷ್ಟು ವಸ್ತುಗಳನ್ನು, ಕೆಲವೊಂದಿಷ್ಟು ಇಶ್ಯೂಸ್ಗಳನ್ನ ಏನು ಮಾಡ್ತಾಯಿದ್ರು, ಅವರು ನೋಡ್ತಾಯಿದ್ರು. ಇಂದ ಈದರ್ ಸೈಡ್ ಬಂದು ಎರಡೂ ಬದಿಯಲ್ಲಿ ಏನು ಮಾಡ್ತಾರೆ, ಕೆಲವನ್ನ ಅವರು ನೋಡ್ತಾಯಿದ್ರು. ಸಿ, ಇನ್ ದ ಈದರ್ ಸೈಡ್ ಹಿ ವಾಸ್ ಅಬ್ಸರ್ವ್ಡ್ ಎ ರೆಡ್ ಆ್ಯಂಡ್ ಗ್ರೀನ್ ರೂಫ್ಡ್ ಬಂಗ್ಲೋಸ್. ನೋಡಿ, ಕೆಂಪು ಮತ್ತು ಹಸಿರು ಚಾವಣಿಯ ಬಂಗಲೆಗಳನ್ನು ನೋಡ್ತಾಯಿದ್ರು. ಗ್ರೀನ್ ಲಾನ್ಸ್ ಆ್ಯಂಡ್ ಗಾರ್ಡನ್ಸ್. ಆ್ಯಂಡ್ ಆಲ್ಸೋ ಹಿ ವಾಸ್ ವಾಚಿಂಗ್ ದ ಗ್ರೀನ್ ಲಾನ್ಸ್ ಆ್ಯಂಡ್ ಗಾರ್ಡನ್ಸ್. ಅಂದರೆ ಹಸಿರು ಹುಲ್ಲನ್ನು ಹಾಗೆಯೇ ಕೈದೋಟಗಳನ್ನು ಏನು ಮಾಡ್ತಾಯಿದ್ರು, ನೋಡಿಕೊಂಡು ಅವರು ವಾಕ್ ಮಾಡಿಕೊಂಡು ಬರ್ತಾಯಿದ್ರು. ದ ಎಕ್ಸಸೈಸ್ ಈಸ್ ಗುಡ್ ಫಾರ್ ಮೀ. ಆ್ಯಕ್ಚುಲಿ ಡಿಯರ್ ಸ್ಟೂಡೆಂಟ್ಸ್, ಯು ನೋ ದಟ್ ಎಕ್ಸಸೈಸ್ ಈಸ್ ಗುಡ್ ಫಾರ್ ಅವರ್ ಹೆಲ್ತ್. ಹಿಯರ್
this walking exercise, it is good for health of the hand rakes. ಹೀಗೆ ಪ್ರತಿನಿತ್ಯ ಅವರು ಹಾಫ್ ಮೈಲ್ ನಡ್ಕೊಂಡು ಹೋಗೋದು ಮತ್ತು ಹಾಫ್ ಮೈಲ್ ನಡ್ಕೊಂಡು ಬರೋದ್ರಿಂದ ಅವ್ರಿಗೆ ಒಳ್ಳೆಯ ರೀತಿಯ ವ್ಯಾಯಾಮ ಅವರಿಗೆ ಆಗ್ತಾಯಿತ್ತು. ಆ್ಯಂಡ್ ನೌ ಆ್ಯಂಡ್ ದೆನ್ ನೋಡಿ, ಹೀಗೆ ಈಗಲೂ ಮತ್ತು ಮುಂದೆನೂ ಏನಾಗ್ತಾಯಿತ್ತು, ಇದು ಈ ಎಕ್ಸಸೈಸು ಹೆಲ್ತಿಗೆ ತುಂಬಾ ಒಳ್ಳೆಯದಾಗ್ತಾಯಿತ್ತು. I learned something from a little incident. See, in this situation, a little incident, it teaches the lesson to the writer. See, ಹೀಗೆ ಅವರು ಹೋಗುವಾಗ ಬರುವಾಗ ಇಷ್ಟೆಲ್ಲ ಅವರು ಅಬ್ಸರ್ವ್ ಮಾಡ್ತಾಯಿದ್ರು. ಆಗ ಅವ್ರ ಕಣ್ಣಿಗೆ ಒಂದು ಇನ್ಸಿಡೆಂಟ್ ಕಾಣಿಸುತ್ತೆ, ಒಂದು ದೃಶ್ಯ ಕಾಣುತ್ತೆ. See, this incident, it was teach the lesson to the writer. ಈ ಒಂದು ಇನ್ಸಿಡೆಂಟ್, ಅಲ್ಲಿ ಒಂದು ದೃಶ್ಯ ನಡೆಯುತ್ತೆ, ಆ ಒಂದು ಇನ್ಸಿಡೆಂಟ್ ಏನಾಗುತ್ತೆ, ಲೇಖಕರಿಗೆ ಒಂದು ಹೊಸ ಪಾಠವನ್ನು ಕಲಿಸುತ್ತೆ. ಓಕೆನಾ? ದಿಸ್ ಈಸ್ ದ ಮೀನಿಂಗ್ ಆಫ್ ದ ಫಸ್ಟ್ ಪ್ಯಾರಾಗ್ರಾಫ್. Okay student, see here, once again I summarize this paragraph. Here I refers to A.L. Hendricks. Hendricks, every day he walks from his home to railway track nearly half miles in the morning and also in the evening. See, this walk, it gives the satisfaction to the writer. And when he was walking on the road, he was observed so many things. And also this walking exercise is good for his health. And also in that exercise situation, he observed a little incident. It teaches something to the writer. This is the summarization of this paragraph. Okay. Next, we are go to the second paragraph. So now I read the second paragraph. Listen carefully. One morning, about halfway between my front gate and the rail track, I noticed two boys playing in the garden of the more modest cottages. They were both very little boys. One was 4 years old, perhaps the other 5. The bigger of the two was a sturdy youngster, very dark, with a mat of coarse hair on his head and coal black eyes. He was definitely a little Jamaican, strong little Jamaican. The other little fellow was smaller but also sturdy. He was white with hazel eyes and light brown hair. Both were dressed in blue shirts and khaki pant. They wore no shoes and their feet were muddy. They were not conscious of my standing there watching them. They played on. The game, if it could be called a game, was not elaborate. The little white boy walked majestically up and down, and every now and then shouted in a commanding tone at his bigger playmate. The little brown boy dragged on quickly behind him and did what he was told. One morning, about halfway between my front gate and the railway track. See, at one day, in the morning time, about halfway between my front gate and railway track, I noticed two boys playing in the garden. See, at one day, our writer, when he was in a halfway between his front gate to railway track, he observed two boys playing in the garden. ಅಂದರೆ ಒಂದು ದಿನ ಬೆಳಗಿನ ಜಾವ ನಮ್ಮ ಲೇಖಕರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅರ್ಧದಷ್ಟು ಭಾಗವನ್ನು ಅವ್ರು ಏನಾಗಿರ್ತಾರೆ, ತಲುಪಿರ್ತಾರೆ. ಎಲ್ಲಿಂದ?
ಅವರ ಮನೆಯ ಗೇಟಿಂದ ರೈಲ್ವೆ ಟ್ರ್ಯಾಕಲ್ಲಿ ಏನು ಪ್ರತಿನಿತ್ಯ ಅವ್ರು ವಾಕ್ ಮಾಡ್ತಿರ್ತಾರಲ್ವ, ಅಲ್ಲಿ ಸುಮಾರು ಅರ್ಧದಷ್ಟು ಭಾಗವನ್ನು ಅವರು ಮುಟ್ಟಿರ್ತಾರೆ. ಇನ್ ದಟ್ ಸಿಚುಯೇಷನ್ ಹಿ ಅಬ್ಸರ್ವ್ ದ 2 boys ಪ್ಲೇಯಿಂಗ್ ಇನ್ ದ ಗಾರ್ಡನ್ ಆಫ್ ದ ಮೋರ್ ಮಾಡೆಸ್ಟ್ ಕಾಟೇಜಸ್. ಸಿ ಹಿಯರ್ our writer he noticed the 2 boys. They are playing in the garden of the more modest cottages. See here, modest cottages means small houses. ಸಣ್ಣ ಮನೆಗಳು. ಮನೆಯ ಮುಂದೆ ಏನು ಮಾಡ್ತಿದ್ದಾರೆ, ಇಬ್ಬರು ಬಾಲಕರು ಆಟವನ್ನು ಆಡ್ತಾ ಇರ್ತಾರೆ. They were both very little boys. Actually these 2 boys they were very little. ತುಂಬನೇ ಪುಟ್ಟ ಹುಡುಗರಾಗಿರ್ತಾರೆ. One was 4 years old. See, in that 2 boys, the first guy was 4 years old and the another boy was 5 years old. ಆ ಇಬ್ಬರು ಹುಡುಗರಲ್ಲಿ ಒಬ್ಬನು 4 ವರ್ಷದವನಾಗಿದ್ದರೆ ಮತ್ತೊಬ್ಬನು 5 ವರ್ಷದವನು ಆಗಿದ್ದ. The bigger of the 2 was a sturdy youngest, very dark, with a mat of coarse hair on his head and coal black eyes. See, in that 2 boys, the bigger one. ಆ ಇಬ್ಬರು ಹುಡುಗರಲ್ಲಿ ದೊಡ್ಡವರು, ಸ್ವಲ್ಪ 5 years ಆಗಿರ್ತಕ್ಕಂಥ ನಾನು ಬಾಯ್ ಅಂತ ಏನು ಹೇಳಿದ್ನಲ್ಲ, ಹಿ ಲುಕ್ಸ್ ಸ್ಟರ್ಡಿ ಯಂಗರ್ಸ್ ಅಂತ ಹೇಳಿದ್ರೆ, ಸ್ಟರ್ಡಿ ಮೀನ್ಸ್ ಸ್ಟ್ರಾಂಗ್ ಆ್ಯಂಡ್ ಫರ್ಮ್ ಅಂತ ಹೇಳಿ ಅರ್ಥ ಬಂದರೆ ಬಲಿಷ್ಠವಾಗಿದ್ದಂಥವನು. ಓಕೆನಾ. ಆ 5 years ಬಾಯ್ ಇದ್ನಲ್ಲ, ಹಿ ವಾಸ್ ಎ ಸ್ಟರ್ಡಿ ಮೀನ್ಸ್ ಸ್ಟ್ರಾಂಗ್ ಬಾಯ್. ಆ್ಯಂಡ್ ಆಲ್ಸೋ ಹಿ ವಾಸ್ ವೆರಿ ಡಾರ್ಕ್, ತುಂಬಾ ಕಪ್ಪಾಗಿದ್ದ. ವಿತ್ ಎ ಮ್ಯಾಟ್ ಆಫ್ ಕೋರ್ಸ್ ಹೇರ್. ಕೋರ್ಸ್ ಮೀನ್ಸ್ ರಫ್ ಅಂತ ಹೇಳಿ. ಅವನ ಕೂದಲುಗಳು ತುಂಬಾ ರಫ್ ಆಗಿದ್ವು. ಆನ್ ಹಿಸ್ ಹೆಡ್, ಅವನ ತಲೆಯ ಮೇಲಿನ ಕೂದಲುಗಳು ತುಂಬಾ ರಫ್ ಆಗಿದ್ವು. ಆ್ಯಂಡ್ ಆಲ್ಸೋ ಹಿ ಹ್ಯಾಡ್ ಕೋಲ್ ಬ್ಲ್ಯಾಕ್ ಐಸ್. ಅಂದರೆ ಕೋಲ್ ಮೀನ್ಸ್ ಯು ನೋ ದಟ್ ಕಲ್ಲಿದ್ದಲಿನಂತಹ ಕಪ್ಪು ಕಣ್ಣುಗಳನ್ನು ಅವನು ಹೊಂದಿದ್ದ ಅಂಥೇಳಿ ಇಲ್ಲಿ 5 years ಬಾಯ್ ಬಗ್ಗೆ ಹೇಳಿದ್ದಾರೆ. ಓಕೆ, ಹಿ ವಾಸ್ ಡೆಫಿನೆಟ್ಲಿ ಎ ಲಿಟಲ್ ಜಮೈಕಾನ್, ಸ್ಟ್ರಾಂಗ್ ಲಿಟಲ್ ಜಮೈಕಾನ್. ಆ್ಯಕ್ಚುಲಿ ದಿಸ್ ಬಾಯ್ he belongs to Jamaican, so he is called as a strong little Jamaican. ಇವನು ಆ್ಯಕ್ಚುಲಿ ನಿಜವಾಗ್ಲೂ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಜಮೈಕಾನ್ನ ಬಾಲಕ ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ದ ಆರ್ಡರ್ ಲಿಟ್ಲ್ ಫೆಲೋ ವಾಸ್ ಸ್ಮಾಲರ್ ಬಟ್ ಆಲ್ಸೋ ಸ್ಟರ್ಡಿ. ಆ್ಯಂಡ್ ಆಲ್ಸೋ ದ ಅನದರ್ ಬಾಯ್ ಹೂ ವಾಸ್ 4 years, he is also sturdy. ಹಾಗೆ ನೋಡಿ, ಇನ್ನೊಬ್ಬ ಚಿಕ್ಕ ಹುಡುಗನ ಬಗ್ಗೆ ಹೇಳಿದ್ನಲ್ಲ ನಾನು 4 years ಅಂತ ಹೇಳಿಬಿಟ್ಟು, ಹಿ ಈಸ್ ಆಲ್ಸೋ ಸ್ಟರ್ಡಿ. ಅವನು ಸಹ ಏನಾಗಿದ್ದ, ತುಂಬಾ ಬಲಿಷ್ಠವಾಗಿ ಇದ್ದ. ಸಿ ದಟ್ 4 year ಬಾಯ್, ಹಿ ವಾಸ್ ವೈಟ್ ಆ್ಯಂಡ್ ವಿತ್ ಹೇಸಲ್ ಐಸ್. ನೋಡಿ, ಆ 4 year ಬಾಯ್ ಇದೆಲ್ಲ, ಹಿ ವಾಸ್ ಎ ವೈಟ್ ಬಾಯ್. ಇವನು ಬಿಳಿ ಬಣ್ಣದ ಹುಡುಗನಾಗಿದ್ದ. ಆ್ಯಂಡ್ ಆಲ್ಸೋ ಹಿ ಹ್ಯಾಡ್ ದ ಹೇಸಲ್ ಐಸ್. ಹೇಸಲ್ ಐಸ್ ಮೀನ್ಸ್ ರ್ಯಾಡಿಶ್ ಬ್ರೌನ್ ಐಸ್, ಅಂದರೆ ಕೆಂಗಂದು ಬಣ್ಣದ ಕಣ್ಣುಗಳನ್ನು ಅವನು ಹೊಂದಿದ್ದ. ಕೆಂದು ಬಣ್ಣದ ಕಣ್ಣುಗಳನ್ನು ಅವನು ಹೊಂದಿದ್ದ. ಆ್ಯಂಡ್ ಲೈಟ್ ಬ್ರೌನ್ ಹೇರ್. ಆ್ಯಂಡ್ ಆಲ್ಸೋ ಹಿ ಹ್ಯಾಡ್ ದ ಲೈಟ್ ಬ್ರೌನ್ ಕಲರ್ಡ್ ಹೇರ್. ಬೋತ್ ವರ್ ಡ್ರೆಸ್ಡ್ ಇನ್ ಬ್ಲೂ ಶರ್ಟ್ ಆ್ಯಂಡ್ ಖಾಕಿ ಪ್ಯಾಂಟ್ಸ್. ಸಿ ದೀಸ್ 2 boys, they are wearing the blue shirt and khaki pant. ಇಬ್ಬರೂ ಸಹ ಹುಡುಗರು ಏನು ಮಾಡಿದರು, ನೀಲಿ ಬಣ್ಣದ ಶರ್ಟನ್ನು ಹಾಗೆ ಕಂದು ಬಣ್ಣದ ಪ್ಯಾಂಟನ್ನು ಅವರು ಹಾಕ್ಕೊಂಡಿದ್ರು. ದೇ ವೋರ್ ನೋ ಶೂಸ್. ಅವರಿಬ್ಬರ ಕಾಲಲ್ಲೂ ಶೂಸ್ಗಳು ಇರಲಿಲ್ಲ. ಆ್ಯಂಡ್ ದೇರ್ ಫೀಟ್ ವರ್ ಮಡ್ಡಿ. ಹಾಗೆಯೇ ಅವರ ಕಾಲುಗಳು ಮಣ್ಣಿನಿಂದ ತುಂಬಿ ಹೋಗಿತ್ತು. They were not conscious of my standing there watching them. Actually, out of the garden, our writer was observing these 2 boys. But that 2 boys did not had any conscious of the writer. ಇಲ್ಲಿ ಗಾರ್ಡನ್ ಒಳಗಡೆ ಆಡ್ತಾ ಇದ್ದಂತಹ ಈ ಇಬ್ಬರು ಹುಡುಗರು ಇಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥ ರೈಟರ್ ಬಗ್ಗೆ ಯಾವುದೇ ರೀತಿಯ
ಕಾನ್ಷಿಯಸ್ ಅವರಿಗೆ ಇರಲಿಲ್ಲ. ದೇ ಡಿಡ್ ನಾಟ್ ವಾಚಿಂಗ್ ದ ರೈಟರನ್ನು ಅವರು ಗಮನಿಸಿಲ್ಲ. ದೇ ಆರ್ ಪ್ಲೇಯಿಂಗ್ ದ ಗೇಮ್ ಇಫ್ ಇಟ್ ಕುಡ್ ಬಿ ಕಾಲ್ಡ್ ಎ ಗೇಮ್. ನೋಡಿ, ಅವರು ಒಂದು ಆಟವನ್ನು ಏನು ಮಾಡ್ತಿರ್ತಾರೆ, ಆಡ್ತಾ ಇರ್ತಾರೆ. ಇಟ್ ವಾಸ್ ನಾಟ್ ಎಲಾಬರೇಟ್. ಅದನ್ನು ಏನು ಮಾಡಿಲ್ಲ, ಕತೆ ರೂಪದಲ್ಲಿ ಇಲ್ಲಿ ಎಕ್ಸ್ಪ್ಲೇನನ್ನು ಮಾಡೋಕ್ಕೆ ಹೋಗಿಲ್ಲ. ದ ಲಿಟಲ್ ವೈಟ್ ಬಾಯ್ ವಾಕ್ಡ್ ಮೆಜೆಸ್ಟಿಕಲಿ ಅಪ್ ಆ್ಯಂಡ್ ಡೌನ್. See here, these two boys also playing a game. Okay, in that game, the little white boy, he was walking majestically up and down. ನೋಡಿ, ಒಂದು ಆಟವನ್ನು ಆಡ್ತಾ ಇದ್ದಾರೆ. ಅದರಲ್ಲಿ ಬಿಳಿ ಬಣ್ಣದ ಹುಡುಗ ಏನು ಮಾಡ್ತಾನೆ, ಹಿ ವಾಸ್ ಸ್ಟಾರ್ಟೆಡ್ ಟು ವಾಕ್. ಆ ಕಡೆ ಈ ಕಡೆ ನಡೆಯೋದಕ್ಕೆ ಏನು ಮಾಡ್ದವನು ಶುರು ಮಾಡ್ದೆ. ಹೇಗೆ ಅಂದರೆ ಮೆಜೆಸ್ಟಿಕಲಿ ಅಂತ ಹೇಳಿದ್ರೆ ಇಂಪ್ರೆಸಿವ್ಲಿ ಅಂಥೇಳಿ, ಅಂದರೆ ತುಂಬಾ ಪ್ರಭಾವವನ್ನು ಬೀರೋ ರೀತಿ ಏನು ಮಾಡ್ತಾನೆ, ನಾನು ವಾಕ್ ಮಾಡೋದಕ್ಕೆ ಶುರು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಎವ್ರಿ ನೌ ಆ್ಯಂಡ್ ದೆನ್ ಶೌಟೆಡ್ ಇನ್ ಎ ಕಮಾಂಡಿಂಗ್ ಟೋನ್ ಅಟ್ ಹಿಸ್ ಬಿಗ್ಗರ್ ಪ್ಲೇಮೇಟ್. ಇಲ್ಲಿ ಆಜ್ಞೆಯನ್ನು ಮಾಡೋದ ರೀತಿಯಲ್ಲಿ ಜೋರಾಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಬಿಳಿಯ ಹುಡುಗ ಕಪ್ಪು ಹುಡುಗನಿಗೆ ಆರ್ಡ್ರನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. The little brown boy dragged on quietly behind him and did what he was told. ಸೊ ಇಲ್ಲಿ ಬಿಳಿಯ ಬಣ್ಣದ ಚಿಕ್ಕ ಹುಡುಗ ಏನು ಮಾಡ್ತಾನೆ, ಕಮ್ಯಾಂಡಿಂಗ್ ವಾಯ್ಸಲ್ಲಿ ಏನು ಮಾಡ್ತಾನೆ, ಕಮ್ಯಾಂಡಿಂಗನ್ನು ಕೊಡ್ತಾ ಇದ್ದಾನೆ. ಅದನ್ನು ಬ್ರೌನ್ ಕಲರ್ ಬಾಯ್ ಏನು ಮಾಡ್ತಾನೆ, ಕ್ವೈಟಾಗಿ ಅದನ್ನು ಫಾಲೋ ಮಾಡ್ತಾ ಇದ್ದಾನೆ. ಹೇಗೆ, ವಾಟ್ ಹಿ ವಾಸ್ ಟೋಲ್ಡ್, ಅವನು ಏನನ್ನು ಹೇಳ್ತಾನೋ ಅದನ್ನೇ ಏನು ಮಾಡ್ತಾನೆ, ಅವನು ಪಾಲಿಸ್ತಾ ಇದ್ದಾನೆ. ಓಕೆನಾ? ಸೊ ನಾವ್ let's we stop the lesson. We are continue in the next class. I hope you understand. See, next I will give some homework question. You can answer it. Thank you.